ಅಮೆರಿಕದ ರಾಜಕೀಯದಲ್ಲಿ ದೀರ್ಘಕಾಲದಿಂದ ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಎಂಬ ಎರಡು ಪಕ್ಷಗಳು ಪ್ರಾಬಲ್ಯ ಹೊಂದಿವೆ. ಈಗ ಎಲಾನ್ ಮಸ್ಕ್ ತಮ್ಮ ಅಮೆರಿಕ ಪಕ್ಷದ ಮೂಲಕ ರಾಜಕೀಯಕ್ಕೆ ಕಾಲಿಟ್ಟು ಈ ಎರಡೂ ಪಕ್ಷಗಳ ವ್ಯವಸ್ಥೆಗೆ ಸವಾಲು ಹಾಕಲು ಸಿದ್ಧರಾಗಿದ್ದಾರೆ. ಅವರು ಡೊನಾಲ್ಡ್ ಟ್ರಂಪ್ ಅವರನ್ನ ರಾಜಕೀಯಕ್ಕೆ ಪ್ರವೇಶಿಸಲು ಮುಖ್ಯ ಕಾರಣವೆಂದು ಉಲ್ಲೇಖಿಸಿದ್ದಾರೆ ಮತ್ತು ಜನರಿಗೆ ಮೂರನೇ ಆಯ್ಕೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದ್ದಾರೆ. ಇದೀಗ ಮಸ್ಕ್ ಅವರ ರಾಜಕೀಯ ಪ್ರವೇಶದಿಂದ ಅಮೆರಿಕದ ರಾಜಕೀಯದ ಮೇಲೆ ಆಗಬಹುದಾದ ಪರಿಣಾಮಗಳ ಬಗ್ಗೆ ಚರ್ಚೆಗಳು ಆರಂಭವಾಗಿದೆ. ಎಲಾನ್ ಮಸ್ಕ್ ತಮ್ಮ ರಾಜಕೀಯ ಪ್ರವೇಶದ ಹಿಂದಿನ ಕಾರಣವಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ಗುರುತಿಸಿದ್ದಾರೆ. ಟ್ರಂಪ್ರೊಂದಿಗಿನ ಅವರ ಸಂಬಂಧ ಒಮ್ಮೆ ಸ್ನೇಹದಿಂದ ಕೂಡಿತ್ತಾದರೂ ಈಗ ಇಬ್ಬರ ನಡುವೆ ಘರ್ಷಣೆ ಉಂಟಾಗಿದೆ. ಮಸ್ಕ್ ಟ್ರಂಪ್ ಅವರ ಕೆಲವು ನೀತಿಗಳನ್ನು ಅಂದರೆ ಆರ್ಥಿಕ ಖರ್ಚಿರಬಹುದು ಮತ್ತು ಸಾಲದ ಬಗ್ಗೆ ಅವರು ಬಹಿರಂಗವಾಗಿಯೇ ಟೀಕಿಸಿದ್ದಾರೆ. ಇದರಿಂದ ಕುಪಿತರಾದ ಟ್ರಂಪ್ ಮಸ್ಕ್ ಅವರ ಕಂಪನಿಗಳಿಗೆ ಸರ್ಕಾರದಿಂದ ಸಿಗುವಂತಹ ಸಬ್ಸಿಡಿಗಳನ್ನು ಕಡಿತಗೊಳಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಈ ವೈರತ್ವವು ಮಸ್ಕ್ ಅವರನ್ನ ಅಮೆರಿಕ ಪಕ್ಷವನ್ನ ರಚಿಸಲು ಮತ್ತು 2026ರಲ್ಲಿ ನಡೆಯುವ ಮಧ್ಯಂತರ ಚುನಾವಣೆಯಲ್ಲಿ ಸ್ಪರ್ಧಿಸಲು ಉದ್ರೇಕಿಸಿದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಮಸ್ಕ್ ಅವರ ಪಕ್ಷ ಚುನಾವಣೆಗೆ ಸ್ಪರ್ಧಿಸಿದ್ರೆ ಏನೆಲ್ಲ ಪರಿಣಾಮವಾಗಬಹುದು ಅಂತ ಅವಲೋಕನ ನಡೆಸಿದ್ರೆ ಅಮೆರಿಕ ರಾಜಕೀಯದಲ್ಲಿ ಪಲ್ಲಟಗಳು ಪ್ರಾರಂಭವಾಗಬಹುದು. ಮಸ್ಕ್ ಅವರ ಅಮೆರಿಕ ಪಕ್ಷವು ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಪಕ್ಷಗಳಿಂದ ಮತದಾರರನ್ನ ಆಕರ್ಷಿಸಬಹುದು. ವಿಶೇಷವಾಗಿ ಯುವ ಜನರನ್ನ ರಿಪಬ್ಲಿಕ್ ಪಕ್ಷದಿಂದ ಹೆಚ್ಚಿನ ಮತಗಳನ್ನು ಕಸಿದುಕೊಳ್ಳುವ ಸಾಧ್ಯತೆ ಇದೆ. ಯಾಕೆಂದ್ರೆ ಮಸ್ಕ್ ಅವರ ಕೆಲವು ಅಭಿಪ್ರಾಯಗಳು ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ರಿಪಬ್ಲಿಕನ್ ಬೆಂಬಲಿಗರಿಗೆ ಆಕರ್ಷಕವಾಗಬಹುದು. ಕ್ಯಾಲಿಫೋರ್ನಿಯಾದಂತಹ ತಂತ್ರಜ್ಞಾನ ಕೇಂದ್ರಗಳಲ್ಲಿ ತಂತ್ರಜ್ಞಾನದ ಬಗ್ಗೆ ಮಸ್ಕ್ ಅವರ ದೃಷ್ಟಿಕೋನದಿಂದ ಕೆಲವು ಡೆಮೊಕ್ರೆಟಿಕ್ ಮತದಾರರನ್ನು ಆಕರ್ಷಿಸಬಹುದು. ಮಸ್ಕ್ ಮತ್ತು ಟ್ರಂಪ್ ನಡುವಿನ ಸಂಘರ್ಷ ರಿಪಬ್ಲಿಕನ್ ಪಕ್ಷದ ಮತದಾರರ ಏಕತೆಯನ್ನು ಒಡೆಯಬಹುದು. ಇದರಿಂದ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಪರೋಕ್ಷವಾಗಿ ಪ್ರಯೋಜನವಾಗಬಹುದು. 2026ರ ಮಧ್ಯಂತರ ಚುನಾವಣೆ ಮತ್ತು 2028ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷ ದುರ್ಬಲಗೊಳ್ಳಬಹುದು. ಮಸ್ಕ್ ಅವರ ಜನಪ್ರಿಯತೆ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಯುವ ಮತದಾರರನ್ನು ಆಕರ್ಷಿಸಬಹುದು. ಇದರಿಂದ ಎರಡು ಪಕ್ಷಗಳ ಯುವ ಮತ ಬ್ಯಾಂಕ್ ಕಡಿಮೆ ಆಗುವ ಸಾಧ್ಯತೆ ಇದೆ. ಇದು ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಇನ್ನು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವ ಮಸ್ಕ್ ತಮ್ಮ ಪಕ್ಷವನ್ನ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ಬೇಕಾಗಿರುವ ಹಣವನ್ನು ನೀರಿನಂತೆ ಹರಿಸಬಲ್ಲರು. ಎಕ್ಸ್ ಜಾಲತಾಣದ ಮೂಲಕ ಲಕ್ಷಾಂತರ ಜನರ ಬೆಂಬಲವನ್ನು ಗಳಿಸಿರುವ ಮಸ್ಕ್ ತಮ್ಮ ರಾಜಕೀಯ ಸಂದೇಶವನ್ನು ತ್ವರಿತವಾಗಿ ಜನರಿಗೆ ತಲುಪಿಸಲು ಸಾಧ್ಯವಾಗುತ್ತೆ. ಎಲಾನ್ ಮಸ್ಕ್ ಅವರ ಅಮೆರಿಕ ಪಕ್ಷವು ತಕ್ಷಣವೇ ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಪಕ್ಷಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕುವ ಸಾಧ್ಯತೆ ಕಡಿಮೆ ಆದರೂ ಇದು ರಾಜಕೀಯದಲ್ಲಿ ಗಮನಾರ್ಹ ಬದಲಾವಣೆಯನ್ನಂತೂ ತಂದೆ ತರುತ್ತೆ. ವಿಶೇಷವಾಗಿ 2026ರ ಮಧ್ಯಂತರ ಚುನಾವಣೆಯಲ್ಲಿ ಮಸ್ಕ್ ಅವರ ಪಕ್ಷ ಯುವ ಮತದಾರರ ಮೂಲಕ ಎರಡೂ ಪಕ್ಷಗಳಿಗೆ ಸವಾಲು ಹಾಕಬಹುದು. ರಿಪಬ್ಲಿಕನ್ ಪಕ್ಷದ ಒಳಗಿನ ಒಡಕು ಡೆಮೊಕ್ರೆಟಿಕ್ ಪಕ್ಷಕ್ಕೆ ತಾತ್ಕಾಲಿಕವಾಗಿ ಪ್ರಯೋಜನವನ್ನು ಒದಗಿಸಬಹುದು. ಆದರೆ ದೀರ್ಘಕಾಲದಲ್ಲಿ ಮಸ್ಕ್ ಅವರ ಜನಪ್ರಿಯತೆ ಮತ್ತು ಆರ್ಥಿಕ ಶಕ್ತಿ ಅಮೆರಿಕದ ರಾಜಕೀಯದಲ್ಲಿ ಮೂರನೇ ಆಯ್ಕೆಯನ್ನು ಸ್ಥಾಪಿಸಲು ಅಲ್ಲಿನ ಜನರಿಗೆ ಸಹಾಯ ಮಾಡಬಹುದು. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.